ಹಲೋ ನಮಸ್ಕಾರ ಸ್ನೇಹಿತರೆ, ಅಲೆಮಾರಿ ವಾಹಿನಿಗೆ ಸ್ವಾಗತ. ನಾನು ನನ್ನ ಗೆಳತಿ ಮಗಳ ಮದುವೆಗೆ ಬೆಂಗಳೂರಿನಲ್ಲಿರುವ ಅಲ್ಸೂರ್ಗೆ ಹೋಗಿದ್ದೆ. ಮದುವೆಯಲ್ಲಿ ಮಾಂಗಲ್ಯ ಧಾರಣೆ ಆದ ನಂತರ ನಾನು ದೇವಾಲಯಗಳಿಗೆ ಹೋಗಿ ಅನಂತರ ಬಂದು ಊಟ ಮಾಡೋಣ ಅಂತ ಮೊದಲಿಗೆ ದೇವಾಲಯಗಳಿಗೆ ಹೊರಟೆ. ಅದರಲ್ಲಿ ಮೊದಲನೆಯ ದೇವಾಲಯ ಅಲ್ಸೂರಿನಲ್ಲಿರುವ ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯ. ಅಲ್ಸೂರಿನಲ್ಲಿ ಸಾಕಷ್ಟು ಪುರಾತನ ದೇವಾಲಯಗಳನ್ನು ನೋಡಬಹುದು. ಅದರಲ್ಲಿ ನಾವು ಮೊದಲಿಗೆ ಭೇಟಿ ನೀಡಿದ್ದು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಕ್ಕೆ. ದೇವಾಲಯದ ಮುಂದಿರುವ ಈ ಮೂರ್ತಿಯನ್ನು ನೋಡಿದಾಗ ಮಲೇಷ್ಯಾದ ಸುಬ್ರಹ್ಮಣ್ಯ ಸ್ವಾಮಿ ಮೂರ್ತಿ ನೆನಪಾಯಿತು. ದೇವಾಲಯದ ಪ್ರಾಂಗಣದಲ್ಲಿ ಕಲ್ಯಾಣಿಯ ಮುಂಭಾಗದಲ್ಲಿರುವ ಸುಬ್ರಹ್ಮಣ್ಯ ಮೂರ್ತಿಗೆ ನಮಿಸಿ ನಾವೀಗ ದೇವಾಲಯದೊಳಗಡೆ ಹೋಗ್ತಾ ಇದ್ದೀವಿ. ದೇವಾಲಯ ಪ್ರತಿದಿನ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12:30ರವರೆಗೆ ಮತ್ತೆ ಸಂಜೆ 5:30ರಿಂದ ರಾತ್ರಿ 9 ಗಂಟೆಯವರೆಗೂ ತೆರೆದಿರುತ್ತೆ. 350 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯವನ್ನು ಮೈಸೂರು ಮಹಾರಾಜರೊಬ್ಬರು ನಿರ್ಮಾಣ ಮಾಡಿಸಿದರಂತೆ. ಹಿಂದೆ ಈ ಸ್ಥಳವನ್ನು ಇರುವೆಗುಡ್ಡೆ ಅಂತ ಕರೀತಾ ಇದ್ರಂತೆ. ಇಲ್ಲಿ ಒಂದು ದೇವಾಲಯವಿತ್ತಂತೆ. ಈ ದೇವಾಲಯ ಹೆಚ್ಚು ಪ್ರಸಿದ್ಧಿಯನ್ನು ಹೊಂದಿದ್ದು ಹೆಚ್ಚಿನ ಸಂಖ್ಯೆಯ ಜನರು ಇಲ್ಲಿಗೆ ಬರ್ತಾ ಇದ್ರಂತೆ. ಆ ವಿಷಯವನ್ನು ತಿಳಿದಂತಹ ಮೈಸೂರು ಮಹಾರಾಜರು ಇಲ್ಲಿದ್ದ ದೇವಾಲಯಕ್ಕೆ ಬಂದು ತನ್ನ ಚಿಕ್ಕಪ್ಪನ ಕಣ್ಣಿನ ಕಾಯಿಲೆಯನ್ನು ವಾಸಿ ಮಾಡಿದರೆ ಈ ಸ್ಥಳದಲ್ಲಿ ದೇವಾಲಯ ನಿರ್ಮಾಣ ಮಾಡಿಸುವುದಾಗಿ ಹರಕೆ ಹೊತ್ತರಂತೆ. ಸುಬ್ರಹ್ಮಣ್ಯನಲ್ಲಿ ಹರಕೆ ಹೊತ್ತು ಮೈಸೂರನ್ನು ತಲುಪಿದ ಮಹಾರಾಜರಿಗೆ ತನ್ನ ಚಿಕ್ಕಪ್ಪನ ಕಾಯಿಲೆ ವಾಸಿಯಾಯಿತು ಎಂಬ ವಿಷಯ ತಿಳಿಯುತ್ತದೆ. ನಂತರದಲ್ಲಿ ಮೈಸೂರು ಮಹಾರಾಜರು ದೇವರಿಗೆ ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು ಎಂದು ಹೇಳಲಾಗುತ್ತದೆ. ಮತ್ತೊಂದು ನಂಬಿಕೆಯ ಪ್ರಕಾರ ಭಗವಂತನ ಆದೇಶದ ಮೇರೆಗೆ ಮಾಂಡವ್ಯ ಋಷಿಯು ಈ ದೇವಾಲಯವನ್ನು ನಿರ್ಮಾಣ ಮಾಡಿಸಿದರು ಎಂದು ಹೇಳಲಾಗುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿರುವ ಮುರುಗನ ಮೂರ್ತಿಯು 6 ಪಡೆ ವೀಡುಗಳಲ್ಲಿ ಒಂದಾದ ತಿರುತ್ತಣಿ ಮುರುಗನ ಪ್ರತಿರೂಪವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿಯ ಬಲಭಾಗದಲ್ಲಿ ವಳ್ಳಿ, ಎಡಭಾಗದಲ್ಲಿ ದೇವಸೇನೆ ಪ್ರತ್ಯೇಕ ದೇವಾಲಯಗಳಲ್ಲಿ ನೆಲೆಸಿದ್ದಾರೆ. ದೇವಾಲಯದ ಆವರಣದಲ್ಲಿ ಚಂಡಿಕೇಶ್ವರ ಮತ್ತು ನಾಗದೇವತೆಗಳಿಗೆ ಪ್ರತ್ಯೇಕ ಆಲಯವಿದೆ. ಈ ದೇವಾಲಯದಲ್ಲಿ ಪ್ರತಿ ವರ್ಷ ತೈಪೂಸಮನ್ನು 3 ದಿನಗಳ ಕಾಲ ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಮೊದಲಿಗೆ ಇದು ಶಿವ ದೇವಾಲಯವಾಗಿತ್ತೆಂದು ಹೇಳಲಾಗುತ್ತದೆ. ಆದ್ದರಿಂದಲೇ ಇಲ್ಲಿ ಶೈವಾಗಮದ ಮಾರ್ಗಸೂಚಿಯಲ್ಲಿ ಪೂಜೆಗಳು ನಡೆಯುತ್ತವೆ. ಮೆಜೆಸ್ಟಿಕ್ಕಿಂದ 9 ಕಿಲೋಮೀಟರ್, MG ರೋಡಿಂದ 3 ಕಿಲೋಮೀಟರ್ ದೂರದಲ್ಲಿರುವ ಅಲ್ಸೂರಿಗೆ ಸಾಕಷ್ಟು ಬಸ್ಗಳು ಮೆಜೆಸ್ಟಿಕ್ ಮತ್ತು ಮಾರ್ಕೆಟಿಂದ ಬರುತ್ತೆ. ದೇವಾಲಯದ ಪಕ್ಕದಲ್ಲಿಯೇ ಅಲ್ಸೂರ್ ಮೆಟ್ರೋ ಸ್ಟೇಷನ್ ಇದೆ. ಅಲಸೂರಿನ ಪ್ರಸಿದ್ಧ ಸೋಮೇಶ್ವರ ದೇವಾಲಯದಿಂದ ಅನತಿ ದೂರದಲ್ಲಿದೆ ಸುಬ್ರಹ್ಮಣ್ಯ ಸ್ವಾಮಿಯ ಈ ದೇವಾಲಯ. ದೇವಾಲಯದಲ್ಲಿ ಡ್ರೆಸ್ ಕೋಡ್ ಇದ್ದು ಟ್ರೆಡಿಷ್ನಲ್ ಡ್ರೆಸ್ಸಲ್ಲೇ ದೇವಾಲಯಕ್ಕೆ ಬರಬೇಕು. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಸುಬ್ರಹ್ಮಣ್ಯ ಸ್ವಾಮಿಯ ದೇವಾಲಯದ ಪಕ್ಕದಲ್ಲೇ ಇದ್ದ ಕೆಂಪಮ್ಮ ದೇವಿ ದೇವಾಲಯಕ್ಕೆ ಹೊರಟೆ. ನೋಡಿ, ಇದೇ ಕೆಂಪಮ್ಮ ದೇವಿ ದೇವಾಲಯ. ಈ ದೇವಾಲಯದ ಗರ್ಭಗುಡಿಯಲ್ಲಿ ದೇವಿಯ ಕೆಂಪು ಮೂರ್ತಿಯನ್ನು ನೋಡಬಹುದು. ಈ ದೇವಿ ಅಲಸೂರಿನ ರಾಜರನ್ನು ಶತ್ರುಗಳಿಂದ ರಕ್ಷಣೆ ಮಾಡಿದ್ದಳಂತೆ ಮತ್ತು ಸ್ಥಳೀಯರಿಗೆ ವೈದ್ಯೆಯಾಗಿಯೂ ರಕ್ಷಣೆ ನೀಡಿದ್ದಳಂತೆ. ಆರೋಗ್ಯ ಭಾಗ್ಯಕ್ಕಾಗಿ ಹೆಚ್ಚಿನ ಜನರು ಈ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ. ಕೆಂಪಮ್ಮ ದೇವಿಯ ದರ್ಶನವನ್ನು ಪಡೆದು ಕೆಂಪಮ್ಮ ದೇವಿ ದೇವಾಲಯದಿಂದ ಅನತಿ ದೂರದಲ್ಲಿರುವ ಅಲಸೂರಿನ ಸೋಮೇಶ್ವರ ದೇವಾಲಯದ ಕಡೆಗೆ ಹೊರಟೆ. ನೋಡಿ, ಇದೇ ಸೋಮೇಶ್ವರ ದೇವಾಲಯ. ಇದನ್ನು ಮಾಂಡವ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತದೆ. ಬೆಂಗಳೂರು ನಗರದಲ್ಲಿರುವ ಅತ್ಯಂತ ಪುರಾತನ ದೇವಾಲಯಗಳಲ್ಲಿ ಒಂದಾದ ಈ ದೇವಾಲಯದಲ್ಲಿ 5 ಲಿಂಗಗಳನ್ನು ನೋಡಬಹುದು. ದಂತಕಥೆಯ ಪ್ರಕಾರ ಮೊದಲನೇ ಕೆಂಪೇಗೌಡರು ಬೇಟೆಯಾಡುತ್ತಾ ತಮ್ಮ ರಾಜಧಾನಿ ಯಲಂಕದಿಂದ ಬಹಳ ದೂರ ಪ್ರಯಾಣಿಸಿ ಸುಸ್ತಾಗಿ ಒಂದು ಮರದ ಕೆಳಗೆ ವಿಶ್ರಾಂತಿಗಾಗಿ ಮಲಗುತ್ತಾರಂತೆ. ಆ ಸಮಯದಲ್ಲಿ ಅಲ್ಲಿನ ಸ್ಥಳೀಯ ದೇವತೆಯಾದ ಸೋಮೇಶ್ವರನು ಕೆಂಪೇಗೌಡರ ಕನಸಿನಲ್ಲಿ ಕಾಣಿಸಿಕೊಂಡು ಹುದುಗಿರುವ
ನಿಧಿಯ ಸ್ಥಳವನ್ನು ತೋರಿಸಿ ಆ ನಿಧಿಯನ್ನು ಬಳಸಿಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡು, ಇದಕ್ಕೆ ಪ್ರತಿಯಾಗಿ ನಿನಗೆ ದೈವಿಕ ಅನುಗ್ರಹ ದೊರೆಯುತ್ತದೆ ಎಂದು ಹೇಳಲು ಕೆಂಪೇಗೌಡರು ನಿಧಿಯನ್ನು ಹುಡುಕಿ ಕಂಡುಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡಿಸಿದರಂತೆ. ನೋಡಿ, ಇದು ದೇವಾಲಯದ ಆವರಣಕ್ಕೆ ಬಂದು ಎಡಭಾಗಕ್ಕೆ ಬಂದರೆ ಮೊದಲಿಗೆ ಸಿಗುವ ಭೀಮೇಶ್ವರ ದೇವಾಲಯ. ಭೀಮೇಶ್ವರನ ದರ್ಶನವನ್ನು ಮುಗಿಸಿ ಸ್ವಲ್ಪ ಮುಂದಕ್ಕೆ ಬಂದರೆ ಪಕ್ಕದಲ್ಲೇ ಚಂದ್ರಮೌಳೇಶ್ವರ ದೇವಾಲಯವಿದೆ. ಮತ್ತೊಂದು ದಂತಕಥೆಯ ಪ್ರಕಾರ ಯಲಹಂಕ ನಾಡಪ್ರಭುಗಳ ಸಣ್ಣ ರಾಜವಂಶದ ರಾಜರಾದ ಜಯಪ್ಪಗೌಡರು ಪ್ರಸ್ತುತ ದೇವಾಲಯವಿರುವ ಸ್ಥಳದಲ್ಲಿ ಬೇಟೆಯಾಡುತ್ತಾ ಸುಸ್ತಾಗಿ ಒಂದು ಮರದ ಕೆಳಗೆ ಮಲಗುತ್ತಾರಂತೆ. ಆ ಸಮಯದಲ್ಲಿ ಅವರ ಕನಸಿನಲ್ಲಿ ಒಬ್ಬ ವ್ಯಕ್ತಿಯು ಕಾಣಿಸಿಕೊಂಡು, ಆತ ಈ ಸ್ಥಳದಲ್ಲಿ ಶಿವಲಿಂಗ ಹೂಳಲಾಗಿದೆ ಮತ್ತು ಇಲ್ಲಿ ನಿಧಿಯೂ ಕೂಡ ಇದೆ, ಅದನ್ನು ತೆಗೆದು ದೇವಾಲಯವನ್ನು ನಿರ್ಮಿಸು ಎಂದು ಹೇಳಿದಂತಾಯಿತಂತೆ. ಚಂದ್ರಮೌಳೇಶ್ವರ ದೇವಾಲಯದ ಪಕ್ಕದಲ್ಲೇ ನಂಜುಂಡೇಶ್ವರ ದೇವಾಲಯವಿದೆ. ನಂಜುಂಡೇಶ್ವರನ ದೇವಾಲಯದ ಪಕ್ಕದಲ್ಲಿ ಬನ್ನಿ ಮರದ ಕೆಳಗೆ ಬನ್ನಿ ಮರ ಗಣಪತಿ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪುಟ್ಟ ಗುಡಿಯಿದೆ. ನಂತರದಲ್ಲಿ ಜಯಪ್ಪಗೌಡರು ಲಿಂಗವನ್ನು ಅಗೆದು ತೆಗೆಯಿಸಿ ನಿಧಿಯನ್ನು ಹುಡುಕಿ ಕಂಡುಕೊಂಡು ದೇವಾಲಯವನ್ನು ನಿರ್ಮಾಣ ಮಾಡಿಸಿದರಂತೆ. ಪ್ರಾರಂಭದಲ್ಲಿ ಈ ದೇವಾಲಯವನ್ನು ಮರದಿಂದ ನಿರ್ಮಾಣ ಮಾಡಿಸಲಾಯಿತಂತೆ. ನಂತರದಲ್ಲಿ ಚೋಳರಾಜ ಮನೆತನದವರು ಈ ದೇವಾಲಯವನ್ನು ಜೀರ್ಣೋದ್ಧಾರ ಮಾಡಿಸಿದರು ಎಂದು ಹೇಳಲಾಗುತ್ತದೆ. ಪ್ರಸ್ತುತ ದೇವಾಲಯದ ವಾಸ್ತುಶಿಲ್ಪವು ಚೋಳರ ಕಾಲದ ವಾಸ್ತುಶಿಲ್ಪವಾಗಿದೆ. ದೇವಾಲಯದಲ್ಲಿ ತಮಿಳು ಶಾಸನಗಳನ್ನು ಕೂಡ ನೋಡಬಹುದು. ಈಗ ಈ ದೇವಾಲಯದ ಮುಖ್ಯ ದೇವತೆಯಾದ ಸೋಮೇಶ್ವರ ಲಿಂಗದ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನ ಎಷ್ಟು ಚೆನ್ನಾಗಿದೆ. ಇದು ಬೆಂಗಳೂರಿನಲ್ಲಿದೆಯಾ ಅಂತ ಅನಿಸುತ್ತೆ. ನಾವು ಈ ದೇವಾಲಯಕ್ಕೆ ಬಂದಿದ್ದ ದಿನ ದೇವಾಲಯದಲ್ಲಿ ರಿಪೇರಿ ನಡೀತಾ ಇತ್ತು, ಅಲ್ಲದೆ ಇಲ್ಲಿಂದ ಮುಂದೆ ವಿಡಿಯೋ ತೆಗಿಬೇಡಿ ಮೇಡಮ್ ಅಂತ ಹೇಳಿದ್ರು. ದೇವಾಲಯದ ಒಳಗಡೆ ಹೋಗಿ ನಂದಿ ಮತ್ತು ಸೋಮೇಶ್ವರನ ದರ್ಶನ ಮಾಡಿ ಹೊರಗಡೆ ಬಂದು ಕಾಮಾಕ್ಷಿ ದೇವಿಯ ದೇವಾಲಯಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಇದೇ ಕಾಮಾಕ್ಷಿ ದೇವಿಯ ದೇವಾಲಯ. ಶಿವನಿದ್ದ ಮೇಲೆ ಪಾರ್ವತಿ ಇರಬೇಕಲ್ಲವೇ? ಶಿವನು ಇಲ್ಲಿ ಸೋಮೇಶ್ವರನಾದರೆ ಪಾರ್ವತಿಯು ಕಾಮಾಕ್ಷಿಯಾಗಿ ಈ ದೇವಾಲಯದಲ್ಲಿ ನೆಲೆಸಿದ್ದಾಳೆ. ದೇವಾಲಯ ಬೆಳಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಮತ್ತೆ ಸಂಜೆ 5:30ರಿಂದ ರಾತ್ರಿ 9 ಗಂಟೆಯವರೆಗೂ ತೆರೆದಿರುತ್ತೆ. ಕಾಮಾಕ್ಷಿಯ ದರ್ಶನವನ್ನು ಮುಗಿಸಿ ಹಾಗೆ ಸ್ವಲ್ಪ ಮುಂದೆ ಬಂದರೆ ಮಾರುತಿಯ ದೇವಾಲಯವನ್ನು ನೋಡಬಹುದು. ನೋಡಿ, ಇದೆ ವೀರಾಂಜನೇಯ ಸ್ವಾಮಿ ದೇವಾಲಯ. ದೇವಾಲಯ ಅಂತೂ ತುಂಬ ಚೆನ್ನಾಗಿದೆ, ತುಂಬ ವಿಶಾಲವಾಗಿದೆ, ಪ್ರಶಾಂತವಾಗಿದೆ. ಇಲ್ಲಿಗೆ ಬಂದರೆ ಸ್ವಲ್ಪ ಸಮಯ ನೆಮ್ಮದಿಯಾಗಿ ಶಿವಧ್ಯಾನ ಮಾಡಬಹುದು. ಕೊನೆಯಲ್ಲಿ ಬಾಲಸುಬ್ರಹ್ಮಣ್ಯನ ಗುಡಿಗೆ ಹೋಗಿ ಬಾಲಸುಬ್ರಹ್ಮಣ್ಯನ ದರ್ಶನವನ್ನು ಮುಗಿಸಿ ವಾಪಸ್ ಚೌಟ್ರಿಗೆ ಬರೋಷ್ಟರಲ್ಲಿ 12 ಗಂಟೆ ಆಗಿತ್ತು. ಊಟ ಮುಗಿಸಿ ನಮ್ಮ ಮನೆ ಕಡೆ ಹೊರಟೆ.